ನಿಮ್ದು ಎಲ್ಲಾ ಪಿಕ್ಚರು ನೋಡಿವ್ನಿ. ಆದ್ರ ಒಂದ್ ಬೇಜಾರ್ ಸಾ ಏನೋ ಹೆಂಗೋ ಲವ್ ಮಾಡ್ತೀರಿ. ಹೌದು. ಅಪ್ಪ ಅಮ್ಮಗ್ ಹೊಡೆದೋ ಒಪ್ಸೋ ಮದ್ವೆ ಆಯ್ತೀರಿ. ಹೌದು. ಫಸ್ಟ್ ನೈಟ್ ಮಾಡ್ಕತ್ತಾರಿ. ರೂಮ್ ಒಳಕ್ ಹೋದ್ಮೇಲೆ ಲೈಟ್ ಅಪ್ ಮಾಡರಿ. ಪಿಕ್ಚರ್ ಕಡೆ ಅದು ಪಿಕ್ಚರ್ ಎಷ್ಟು ಸವನ್ ಟಿಕೆಟ್ ಈಗ? 50 ರೂಪಾಯಿ 100 ರೂಪಾಯಿ. ಇನ್ನೊಂದ್ 50 ಜಾಸ್ತಿ ಮಾಡ್ಕೊಂಡು ಅದನ್ನು ತೋರ್ಸಿ. ಅಭಿಮಾನಿ ಅಂತ ಮಾತಾಡ್ತಿದ್ರೆ ಯಾವ ಬ್ರಹ್ಮಣ ಇಲ್ ಬಿಡ ಮಕ್ಕಳ ಸಂಡಸ್ಗೆ ಹೋಗಿದ್ನೆ. ಹೋಗಿ ನಿನ್ ಕೇಳಿನಲ್ಲ ನಾನ್ ಚಪ್ಪಲ್ ತಗೊಂಡ್ ನಾನು ಹೊಡ್ಕೋಬೇಕು. ನೋಡ್ಕೊಳ್ಳಿ ಕೆರಕ್ ಹೇಳ್ಗಿಲ್ಲ ಹತ್ತಿರ್ತದ ಮತ್ತೆ ಏನಪ್ಪಾ ಬರ್ಮಣ್ಣ ಮುಂಜಾನೆ ಯಾರನ್ನ ಕೈ ತಗೊಂಡಿಯಲ್ಲ? ನಮ್ ಹೆಂಕ್ ಬಿಡ ಸುಮ್ನೆ ಹುಡುಗಾಟಿಗೆ ಆಡಿದೆ. ಅವ್ನವ್ನ ಹೆಂಕನವ ರಾತ್ರಿ ಕುಡಿದ ಕ್ಯಾಸಿ ಹೆಂಡತಿಗನ ಜೀವ ತಿಂತಾನಂತಲ್ವ ಮರ. ಎಲ್ರು ರಾತ್ರಿನ ಹೇಳ್ತೀನಿ ಜೀವ ತಿನ್ನೋದು. ಕುಡಿದು ಬಿಟ್ಟಿರ್ತಾರಲ್ಲ ಒಡೆದು ಬಡೆದು ಮಾಡ್ತಾರಲ್ಲ ಅದಕ್ಕೆ ಹೇಳ ಕಿರಣ. ಆನಂದ ಯಾರಿಗೂ ಹೇಳಕೋಬೇಡಲಿ. ಸರಿ ಬಿಡ ಆಯ್ತು ಮತ್ತೆ. ಹಲೋ ಹಲೋ ನೀವು ಲೇ ಬೇವರ್ಸಿ ಏನ್ ಹೇಳಬೇಡ ಅನ್ನೋದು ಕೇಳಿಸ್ಕೊಂಡೇನ್ಲೇ? ಹೌದಲ್ಲ ಆಯ್ತು ಹೇಳ. ಲೇ ನಮ್ ಸೋಮುಗ್ ಹಾವು ಕಡ್ದೈತ್ಲಿ. ಮುಂದೇನಾಯ್ತು? ಇನ್ನೇನ್ಲಿ ಹಾವು ಕಡ್ದಿಂದ ಸಾವ. ಅಯ್ಯಯ್ಯೋ ಸೋಮ ಸತ್ತೋದ್ನಾ? ಸೋಮಲ್ಲಿ ಸತ್ತಿದ್ದು ಏನಪ್ಪ ಅವಗಿಂತ ವಿಷಯ ನಮ್ ಸೋಮ. ಯಾವಾಗ ಡಿಸ್ಚಾರ್ಜ್? ಇನ್ನೇನ್ ಬರ್ತೀವಿ. ಲೇ ಯಾರಿಗೂ ಹೇಳಕೋಬೇಡಿಲಿ. ಏನ್ ದೊಡ್ಡ ಫ್ರೆಂಡ್ಸ್ ಅಪ್ಪ, ಯಾರಿಗೂ ಹೇಳ್ಬೇಡ ಅಂತಾರ ಮತ್ ನನಗೆ ಹೇಳ್ತಾರೆ. ಏನ್ಲೇ ಯಾರಿಗೂ ಹೇಳ್ಬೇಡ ನಾನು. ಅದೇ ಏನಲ್ಲೇ ಯಾರಿಗೂ ಹೇಳ್ಬೇಡ ನಾನು ಮತ್ತೆ ಯಾಕೆ ಹೇಳ್ತೀನಿ ನಾನು. ಯಾಕೆಂದ್ರೆ ನನಗೆ ಇಲ್ಲಿಗೆ ಒಂದು ಮನೆಯಲ್ಲಿ ನನ್ನ ವ್ಯಕ್ತಿತ್ವ ಉಂಟಲ್ವಾ ಲಾಸ್ಟ್ ತನಕಂದ್ರೆ ಜನ ನನಗೆ ನೋಡ್ತಾ ಇರಬೇಕು. ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ನಾನು ಅಷ್ಟೇ. ನಾನು ಈಗಲೂ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಟೈಮ್ ಯಾರನ್ನ ಹಚ್ಕೊಂಡಿದ್ದೆ, ಇವಳನ್ನ ಒಂಥರ ಹಚ್ಕೊಂಡ್ಬಿಟ್ಟಿದ್ದೆ ಪಾಪ. ಅವಳನ್ನ ನಾನು ಪರ್ಸನಲಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದೆ ಪಾಪ. ನೀನೇ ಹಚ್ಕೊಂಡಿದ್ದು, ನಾವೆಷ್ಟು ಹಚ್ಕೊಂಡಿರೋದು. ಕುಣ್ಕೊಂಡ್ಕೊಂಡ್ಕೊಂಡ್ರೆ ಮಾತಾಡ್ತಿ ಕೂತಿರ್ವೆ ಗಿಲ್ಲಿ ಆಗಿಲ್ಲಿ ಇವು ರಜತನ ಅನ್ಕೊಂಡು ಹಂಗೆ ಒಂಥರ ಆಗ್ಬಿಡ್ತು. ಕೈ ಹಿಡ್ಕೊಂಡೆ ಹುಡ್ತಾನೆ ಇಲ್ಲ ಕಣ ಮುಗ್ತಾಳೆ ಪಾಪ. ಸಾಮಾನ್ಯವಾಗಿ ಅಳುವುದೇ ಇಲ್ಲ ಮಗ ನಾನು ಇದುವರೆಗೂ. ವಯಸ್ಸಿದ್ದಾಗ ಮದುವೆ ಆಗ್ಲಿಲ್ಲ ಅಂದ್ರ ಮಂದಿ ಹೆಸರು ಇಡ್ತಾರೋ ಲೇ. ವಯಸ್ಸಾದ ಮಕ್ಳಿಗ ಪ್ರೆಷರ್ ಹಾಕುದ ಮದ್ವಿ ಆಗಂತ ಟೆನ್ಷನ್ ಕೊಡುದ ಪಾಲ್ತು ಕುಂತ ಕುಂಡ್ಲಿ ಬ್ಯಾಚಿಂಗ್ ಮಾಡ್ಕೊಂಡ ಉಪ್ಪಿಟ್ಟು ತಿನ್ನಾಕ ಹೋಗುದ ನಿನ್ನ ಮದ್ವಿ ನೋಡಿ ನಾನು ಸಾಯಬೇಕು. ಬೆಡ್ರೂಮ್ ರೆಡಿ ಮಾಡಿ ನಿಂಗ್ ಒಳಗ್ ಕಳಿಸ್ಬೇಕು. ನೀ ಹಡಿಯೋ ಮಕ್ಕಳ ಜೊತೆ ಆಟ ಆಡಿ ಅವ್ರ ಕುಂಡಿ ತೊಳೆದು ನಾ ಜೀವ ಬಿಡಬೇಕು. ಕುತ್ಗಿ ಹಿಡ್ದ ಪ್ರೆಷರ್ ಹಾಕುದ ಮದ್ವಿ ಆಗಂತ ಟಾರ್ಚರ್ ಮಾಡುದ ಜೀವ ತಿಂದರೆ ಮದ್ವಿ ಮಾಡ್ಸು ಮಟ್ಟ ನಮ್ಗ ನಿದ್ದಿ ಹತ್ತುದಿಲ್ಲ. ನೋಡ್ರಿ ಇಲ್ಲಿ ಇವತ್ತು ರೂಪಿನ್ ನೋಡಕ್ಕೆ ಗಂಡಿನ ಕಡೆ ಬರ್ತಾವ್ರೆ. ಅವ್ರು ಸಖತ್ ರಿಚ್ಚು, ನಾವು ರಿಚ್ ಅಂತ ತೋರ್ಸ್ಕೊಬೇಕು. ಸರಿ ಅಂಕಲ್ ಮಮ್ಮಿ ನಮಸ್ತೆ. ಕೂತ್ಕೊಳ್ಳಿ. ಕಾಲೇಜ್ಗ ಮೈಸಾನ್? ನೋ ಪಾಪ್, ಫುಲ್ಲು ಟಯರ್ಡ್ ಆಗಿದೆ. ಕಾಲೇಜ್ನಲ್ಲಿ ಕರ್ಸ್ಕೋಬೇಕು ಅನ್ಕೊಂಡಿದ್ದೀನಿ. ನೀನಿಲ್ಗೆ? ಅದೇ ರೀ, ಮೊನ್ನೆ ಒಂದು ದೇವಸ್ಥಾನ ಕಟ್ಸಿದ್ವಲ್ಲ, ಇವತ್ತು ಭಜನೆ ಇತ್ತು, ಅದಕ್ಕೆ ರಾಕಿಂಗ್ ಸ್ಟಾರ್ ಎಷ್ಟನ್ನ ಗೆಸ್ಟ್ ಆಗಿ ಕರ್ಸೋಣ ಅಂತ. ರಾಕಿಂಗ್ ಸ್ಟಾರ್? ಪಾಪ ಸ್ವಲ್ಪ ದುಡ್ಡು ಬೇಕಾಯ್ತು. ಯಾಕಮ್ಮ ಶಾಪಿಂಗಾ? ಇಲ್ಲ ಪಾಪ, ಬೋರ್ ಆಗ್ತಾ ಇತ್ತು, ಸ್ವಲ್ಪ ನೋಟ್ಗಳು ಸುಡೋಣ ಅಂತ. ಸ್ವಾಮಿ, ಈ ಕೆಲಸವನ್ನು ನೀವೇ ಏಕೆ ಮಾಡಬಾರದು? ನಾನೇ ಮಾಡುವ ಹಾಗಿದ್ರೆ ನಿನಗೆ ಆಜ್ಞಾಪಿಸುತ್ತಿದ್ದೆ.
ಭಯ್ಯ 3 ಸೌತೆಕಾಯಿ ಕೊಡು. 3 ಬರಂಗಿಲ್ಲ, 4 ತಗೋ, ಅರ್ಧ ಕೆಜಿದಾಗ. 4 ತಗೊಂಡೇನು ಮಾಡೋನು, ನಮಗೆ 3 ಬೇಕು. 4 ತಗೋ, ಒಂದು ತಿನ್ನೋನು. ಹಾಂ ಆಯ್ತು. ಹಾಂ 4 ಪ್ಯಾಕ್ ಮಾಡು. ಇನ್ಯಾವ್ದು ಮಾಡ್ತೀಯಾ? ನಾನು ದುತ್ಲಾತ್ನ ಮಾಡ್ತೀನಿ. ಈ ಲಂಗ ದಾಕೆತ್ತು ತೀರ ಎಲ್ಲ ಲಗ 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 ಅಂತ ಹೇಳಿ ಅಲ್ವಾ, ದುತ್ಲಾತ್ನ ಲಗ 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 ಲಗ. ಓ ದುಶ್ಯಾಸನ. ನಿನ್ ನಾಲ್ಗೆ ಗರ್ಭೆ ಹಾಕ್ಸ್ಬಿಡ. ನೋಡಪ್ಪ, ನೀನು ದುತ್ಯಾಸನ ಮಾಲ್ಬೇಡ, ಲಕ್ಷ್ಮಣನ್ನೇ ಮಾಲು. ಲೀಲಾ ಮತ್ತಂದ್ಲಾ, ಸೀತಾ ಮಾತೆಯ ಗಂಡ್ಲಾ, ಲಘು ಕುಲ ತಿಲಕ. ತಿನ್ಬಿಡು ತಿನ್ಬಿಡು ತಿನ್ಬಿಡು, ಎಲ್ಲ ತಿನ್ಬಿಡು. ಅದೇ ಅನ್ನದಲ್ಲಿ ವಿಷ ಕಲ್ಸ್ಬಿಟ್ಟಿದ್ದೀನಿ ಕಂದ. ಫ್ಲಾಶ್ ಬ್ಯಾಕ್. ಮಳೆ ಬರಂಗಿದೆ, ಮೇಲೋಗಿ ಬಟ್ಟೆ ತಂಬರೋ ಬೇಗ. ಅಮ್ಮ ನಾನು ಓದ್ಕೊಂತ ಇದ್ದೀನಮ್ಮ. ಸೈನ್ಸ್ ಮಾಡಿದ್ರೆ ಹಂಗಕ್ಕಿ, ಸೈನ್ಸ್ ಮಾಡಿದ್ರೆ ಹಿಂಗಕ್ಕಿ, ಸೈನ್ಸಿಗೆ ಅಷ್ಟು ಸ್ಕೋಪ್ ಐತಿ, ಸೈನ್ಸಿಗೆ ಇಷ್ಟು ಸ್ಕೋಪ್ ಐತಿ ಅಂದ್ರು. ಅವ್ನು ಮಾಡಿದ್ರೆ ಸೈನ್ಸ್ ಮಾಡಬೇಕಪ್ಪ ಅಂತೇಳಿ ತಿಂಡಿಗೆ ಅದು ಸೈನ್ಸ್ ಮಾಡೇ ಬಿಟ್ಟೆ. 2 ವರ್ಷ ಹೆಣ ಬಿದ್ದು ಹೋತ್ರಿ. ಏನ್ರಿ ಅದು? ಈ ಫಿಸಿಕ್ಸ್ನ್ಯಾಗ ಎಂತೆಂತ ಕ್ವಶನ್ ಕೇಳ್ತಾರ. ಕಲ್ಲು ತೂರಿ ನೀರಾಗ ಹೋಗದೆ ಆ ಕಲ್ಲು ನೀರೊಳಗೆ ಎಷ್ಟು ಸ್ಪೀಡ್ನ್ಯಾಗ ಹೋಗ್ತೈತಿ? ಎದಕ್ ಬೇಕಿರ್ಲಿ ನಿಮಗ? ಕಲ್ಲರ ಹೋಗಿರಿ, ಇಲ್ಲ ನೀವ ನೀರಾಗ ಬಿದ್ದು ಸಾಯಿರಿ, ಅದ್ರ ಸ್ಪೀಡ್ ತಗೊಂಡು ಏನ್ ಮಾಡೋರು ನೀವು? ನೆಕ್ಸ್ಟ್ ಬರೀ ಕೆಮಿಸ್ಟ್ರಿ. ಈ ಕೆಮಿಸ್ಟ್ರಿ ಒಳಗ ನಾ ಕೆಮಿಸ್ಟ್ರಿ ಸಬ್ಜೆಕ್ಟ್ ಕಲಿತ್ ನೀವು, ABCD ಕಲಿತ್ ನೀವು, ಒಂದು ಲೆಕ್ಕ ಇರ್ಲಿಲ್ಲ. ಬರೀ CH ಬರ್ಕೊಂತ ಅರ್ಧ ಸಿಲೆಬಸ್ ಮುಗಿದೋಗ್ಬಿಡ್ತು. ನೆಕ್ಸ್ಟ್ ಬರ್ರಿ ಮ್ಯಾಥ್ಸಿಗೆ. ಈ ಮ್ಯಾಥ್ಸ್ ಒಳಗ ಇಂಟಿಗ್ರೇಷನ್ ಅಂತೇಳಿ ಒಂದು ಟಾಪಿಕ್ ಬರ್ತೈತಿ. ಈ ಒಂದ ಟಾಪಿಕ್ ಹುಡುಗರು ಜೀವನ ತಗೊಂತಿದ್ದು, ಕೇಳಿದ್ರೆ ಹೆದರಿ ಹೇತ್ಕೋಬೇಕು ಅಂತ ಟಾಪಿಕ್. ಇನ್ನು ಬಯಾಲಜಿ ಕೇಳತ್ತಾಗ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಿತ್ರಿ. ಅದೇ ಎಕ್ಸಾಮ್ನ್ಯಾಗ ಯಾ ಕ್ವಶನ್ ಯಾ ಚಾಪ್ಟರ್ನ್ಯಾಗಿಂದ ಅನ್ನೋದ ಗೊತ್ತಾಕಿದ್ದಿಲ್ಲ. ಇಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿ ಯಾರು ಸೈನ್ಸ್ ಪಾಸ್ ಆಗಿರಲ್ಲ, ನಿಮಗೊಂದು ದೊಡ್ಡ ಸಲ್ಯೂಟ್. ಅಣ್ಣ 10 ರೂಪಾಯಿದು ಒಂದು ಗುಡ್ಡ ಬಿಸ್ಕೆಟ್ ಕೊಡಿ. ಅಣ್ಣ ಒಂದ್ ಸಾಕು. ಇಲ್ಲ, ಇವತ್ತು ಒಂದ್ ತಗೊಂಡ್ರೆ ಒಂದ್ ಫ್ರೀ. ಅಣ್ಣ ಒಂದು ಗುಡ್ಡ ಬಿಸ್ಕೆಟ್ ಕೊಡಿ. ಮಾತನ್ನ ಅರ್ಥ ಮಾಡ್ಕೊಳಕ್ ಅವ್ರಿಗೆ ತುಂಬಾ ವರ್ಷಗಳೇ ಬೇಕಾಗುತ್ತೆ. ಅಷ್ಟು ಮೆಚುರಿಟಿನೂ ಉಳಿದಿಲ್ಲ, ದೊಡ್ಡ ವಿಷಯ ಅಂತ ಕನ್ಸಿಡರ್ ಮಾಡಲ್ಲ. ಇದೇನಾ ನಿಮ್ದ 1 ಕೋಟಿ ಡಾಗ? ಸರ್ 100 ಕೋಟಿ ನೈಸ್. 100 ಕೋಟಿ ಸರ್? ಲ್ಯಾಬ್ ಅಲ್ಲ, ಬರೀ ಲ್ಯಾಬ್. ಅದು ಲ್ಯಾಬ್ ಅಲ್ಲ ಸರ್, ಇದು ಜಸ್ಟ್ 2 days ಆಯ್ತು ನೋಡಿ ಸರ್ ಇದು ಹುಟ್ಟಿದ ಡಾಗ್. 2 days? ಇದ್ರ ಬೆಳವಣಿಗೆ ತುಂಬಾ ಫಾಸ್ಟ್ ಇರುತ್ತೆ ಸರ್. ಇದು ತಾಯಿ ಹೊಟ್ಟೆಲಿ 15 ವರ್ಷ ಇರುತ್ತೆ ಸರ್. ಇದು ಬೆಳೀತಾ ಬೆಳೀತಾ ಈಗ 9 months 10 months ಬಂದ ತಕ್ಷಣ ಒಂದು ಕತ್ತೆ ರೂಪಕ್ಕೆ ಬರುತ್ತೆ ಸರ್. ಇದು ಇಷ್ಟು ಹೈಟ್ ಆಗುತ್ತೆ. ಆಮೇಲೆ ಅದಾದ್ಮೇಲೆ 12-15 months ಆದ್ಮೇಲೆ ಹಂದಿ ಆಗುತ್ತೆ ಸರ್. ಇದು ಹಂಗೆ ಬೆಳೀತಾ 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 ಗಾಡ್ಜಿಲ್ಲಾ ಆಗಿ ಆಮೇಲೆ ಹಕ್ಕಿಯಾಗಿ ಹಾರ ಹೋಗ್ಬಿಡುತ್ತೆ ಸರ್. ಅದು ಗುಜರಾತ್ ಅಲ್ಲಿ ಒಂದು ಇದನ್ ಕಟ್ಟಿದೀನಿ ಗೊತ್ತಾ, ಝೂ. ಅಂಬಾನಿ ಅವ್ರದ್ದು ಅಲ್ಲ ಸರ್ ಅದು, ನಾನು ಅಂಬಾನಿ ಅವ್ರಿಗೆ ಕೊಟ್ಟಿರೋದು ಅದನ್ನ. ನಿಮ್ದ? ಇದನ್ನ ಕಟ್ಟಕ್ಕೆ ಅಂತ ಮಾಡಿರೋದು ನಾನು ಅದನ್ನ. ಅದಕ್ಕೆ ಪೂರಾ ಫೆನ್ಸಿಂಗ್ ಮಾಡಿಸ್ತಾ ಇದೀನಿ ಸರ್ ನಾನು. 5000 meters ಹೈಟ್ ಮಟ್ಟ ಫೆನ್ಸಿಂಗ್ ಮಾಡಿಸ್ತೀನಿ. ಇದು ಫ್ರೀ ಆಗಿ ಅಡ್ಡಾಡ್ಬೇಕು ಸರ್. ಇದು ನಾಯಿ ಬೆಲೆ ಬರೀ 3 ರೂಪಾಯಿ ಸರ್. ಅದಕ್ಕೆ ಖರ್ಚಾಗುತ್ತಲ್ಲ, ಅದಕ್ಕೆ ಇದು 100 crores ಇತ್ತು ನನ್ನ ಬಜೆಟ್ ಸರ್. ಇದ್ರ ಹೆಸರೇನು? 50 ಗೆ ರಿವೀಲ್ ಮಾಡ್ತೀನಿ ಸರ್. ನೀವು ಗೂಗಲ್ ಅಲ್ಲಿ ಮಾಡಿದ್ರು ಸರ್ ಅದ್ರದ್ದು ಹೆಸರು ಸಿಗೋದಿಲ್ಲ ನಿಮ್ಗೆ. 100 ಕೋಟಿ ಜನಕ್ಕೂ ಗೊತ್ತಿಲ್ಲ ಸರ್ ಇದ್ರ ಹೆಸರು, ಯಾಕಂದ್ರೆ ಇಟ್ಟಿರೋದು ನಾನಲ್ಲ ಸರ್, ನನ್ಗೊಬ್ಬನಿಗೆ ಗೊತ್ತು. ಅಲ್ಲ ಸರ್, ಇವತ್ತು 5ನೇ ತಾರೀಕು. ಇವತ್ತು 5th. ಓಕೆ. ಇದ್ರ ಹೆಸರು ಬಿಳಿ ಲೌಡಿ. ಬಿಳಿ ಲೌಡಿ? ನೀವು ಅದನ್ನ ತಪ್ಪು ತಿಳ್ಕೊಬೇಡಿ. ಅದು ಫ್ರಾನ್ಸ್ ಒಳಗೆ ಬಿಳಿ ಲೌಡಿ ಅಂದ್ರೆ ಬೆಳೆಯುವ ನಾಯಿ ಅಂತ. ಸರ್ ಇದು ನೋಡಿ ಸರ್, ಬಾತ್ರೂಮ್. ಸರ್ ಕಮೋಡ್ ಇಲ್ಲಲ್ಲ ಸರ್? ಡಾಗ್ ಯಾವಾಗ ಕಮೋಡಲ್ ಮಾಡುತ್ತೆ?
ಡಾಗ್ ಬಾತ್ರೂಮ್ ಇದು ಪೂರಾ ಮನಿನೇ ಡಾಗ್ಗೋಸ್ಕರ ಈ ಹೌಸ್ ಫುಲ್ ಮನಿ. ಆ ಡಾಗ್ ಸ್ಪೆಷಾಲಿಟಿನೇ ಅದು ಮನೇಲಿರುತ್ತೆ ಸರ್. ಅದು ಸೆಕ್ಸ್ ಕೂಡ ಆದ್ರೂ ಮನುಷ್ಯರ ಜೊತೆ ಮಾಡುತ್ತೆ, ಅದು ಯಾವ ಪ್ರಾಣಿ ಜೊತೆ ಮಾಡೋದಿಲ್ಲ. ಅದು ಇದೆ ಸರ್ ಟೇಬಲ್ ಎಲ್ಲ ಸ್ಟಡಿ ಮಾಡುತ್ತೆ ಸರ್ ಡಾಗ್ ನಮ್ದು. ಡಾಗ್ ಸ್ಟಡಿ ಮಾಡುತ್ತಾ? UPSC ಪಾಸ್ ಮಾಡುತ್ತೆ ಸರ್ ಅದು. ನಮ್ಮ ಬೈಲು ಹೊಂಗಲದ ಬೇದಿಜಾಡ್ ಬೈರೇಶ್ವರು ಬೈಲು ಶೌಚಾಲಯಕ್ಕೆ ಹೋಗಿ ಮಲ ಮಡಗಲು ಆಗದೆ ಮುಳುಗಾಡುತ್ತಿರುವ ಸನ್ನಿವೇಶವನ್ನು ನೋಡಿಕೊಂಡು ಬರೋಣ ಬನ್ನಿ. ನಾನಾಗ್ಲೇ ಹೇಳಿಲ್ವಾ ನಮ್ಮ ಬೇದಿಜಾಡ್ ಬೈರೇಶ್ವರು ಬೈಲು ಶೌಚಾಲಯಕ್ಕೆ ಬಂದಿದ್ದಾರೆ ಅಂತ ಅನ್ಬಿಟ್ಟು. ಬೈಲು ಶೌಚಾಲಯದಲ್ಲಿ ಜಾಗ್ವರ್ ಕಂಪ್ನಿ ಕಮೋಡ ಇರುತ್ತೆ, ಟಾಯ್ಲೆಟ್ ಕಡೆ ಎಲ್ಲ ಕಲ್ಲು ಮಣ್ಣು ಮುಳ್ಳು ಅಲ್ವಾ, ಈ ಗರ್ಕೆ ಹುಲ್ಗಳ ಮೇಲೆ ಅಥವಾ ಮುಟ್ಟಿದ್ರೆ ಮುನಿ ಸೊಪ್ಪುಗಳು ಇರ್ತವಲ್ಲ ಅದ ಮೇಲೆ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಅಯ್ಯೋ ಚುಸ್ತಾ ಇದೆ, ಪಕ್ಕಕ್ಕೆ ಮಾಡೋಣ, ಅಯ್ಯೋ ಇಲ್ಲೂ ಚುಸ್ತಾ ಇದೆ, ಇದಕ್ಕೂ ಮಾಡೋಣ, ಇಲ್ಲೂ ಚುಸ್ತಾ ಇದೆ, ಅಲ್ಲಾದ್ರೂ ಮಾಡ್ಬೋದಾಗಿತ್ತಲ್ಲ ಅಂತ ಮಾಡಕ್ಕಾಗದೆ ಬಾಧೆ ಪಡ್ತಾವನೆ. ಅದಕ್ಕೆ ಹೇಳೋದು ಬೈಲ್ ಕಣ್ ಕಡೆ ಎಲ್ಲ ಬಿಚ್ಕೊಂಡು ಕುತ್ಕೋಬಾರ್ದು ಅಂತ. ನಾನು ನಿಂಗೆ ಎಷ್ಟು ಸರಿ ಹೇಳಿದೀನಿ ಮಂಕಿ ಸಾರಿ ಬೆಂಕಿ, ಊಟ ಆದ್ಮೇಲೆ 2 ಪಚ್ಪಣೆ ತಿನ್ನು, ದಿನ ಬೆಳಗ್ಗೆ ಹೊತ್ತು ಮೋಸನು ಸಲೀಸಾಗಿ ಹೋಗುತ್ತೆ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು ಹೇಳು? ಈಗ ನೋಡು ಗಟ್ಟಿಗೆ ಅಂಟ್ಕೊಂಡಿರೋ ಉದುರ್ಸಕ್ಕೆ ಹೆಂಗ್ ಕುಣಿತಾ ಇದೆಯಾ, ಹಂಗೆಲ್ಲ ಕುಣಿದ್ರೆ ಉದ್ರಲ್ಲ ಕಣು. ಒಂದ್ ಕೆಲಸ ಮಾಡಿ, ಒಂದು ಕಡ್ಡಿ ಎತ್ಕೊ ಹೇಳ್ತೀನಿ. ಚೆನ್ನಾಗಿ ದಡಿ ಚೆನ್ನಾಗೈತೆ, ಎಟ್ಕೊಂಬಿಡ ಹಂಗೆ. ಏಯ್ ಗಡ್ಡಿ ಎತ್ಕೊಬಾರ ಅಂತಂದ್ರೆ ದಡಿ ಎತ್ಕೊಬತ್ತಾ ಇದೆಯಲ್ಲ, ನಾನೇನು ಇಡ್ತಿರ್ಬೇಕಾ ಹೇಳಿದ್ದು? ಅದ್ ಸರಿ, ನೀರೇ ತಂದಿಲ್ವಲ್ಲ, ವಾಷಿಂಗಿಗೆಲ್ಲ ಏನ್ ಮಾಡ್ತೀಯಾ? ನೋಡಿ ಮಲ ಮಡ್ಗಕ್ಕೆ ಮನೆಯಿಂದ ಹೊಲದ ತನಕ ಓಡ್ ಬಂದವನೆ, ಅದ್ರ ಜಲ ತಾಬರದೆ ಮರ್ತೋಗ್ಬಿಟ್ಟವನು. ಇವಾಗ ತೊಳ್ಕೊಳಕ್ ನೀರಿಲ್ದಲೆ ಮಣ್ಮೇಲೆ ಬಿದ್ದು ಹೆಂಗ್ ಓದಾಡ್ತಾವ ನೋಡಿ. ಬಿದ್ದು ಒದ್ದಾಡ್ದ ಕ್ಲೀನ್ ಆಗಲ್ಲ, ತಡಿಯೋ ಹೇಳ ಮತ್ ಕೇಳೋ. ಅಯ್ಯೋ ಇವ್ ನಂಡಿ PPF ಬೇರೆ ಮಾಡ್ಸಿಲ್ವಲ್ಲಪ್ಪ, ಫುಲ್ ಸ್ಕ್ರಾಚ್ ಆಗ್ಬಿಟ್ರೆ ಆಮೇಲೆ ದಿನ ಐಸ್ ಕ್ಯೂಬ್ ಮೇಲೆ ಕೂರಿಸ್ಬೇಕಾಗುತ್ತೆ. ಒಂದ್ ಕೆಲಸ ಮಾಡು, ಒಂದಿಡೆ ಆಗೋವಷ್ಟು ಸ್ವಲ್ಪ ಸೊಪ್ಪು ಕಿತ್ಕೋ ಬಾ. ಹೇ ಬೇಜಾರಾಗೋಯ್ತು, ಸದ್ಯಕ್ಕೆ ನೀರ್ ಸಿಗೋವರೆಗೂ ಇದರಲ್ಲೇ ಸೀಟ್ಕೊಂಡು ಮ್ಯಾನೇಜ್ ಮಾಡ್ಕೋ. ಏನ್ ಹುಡುಕ್ತಾರ ನೋಡ್ಬಿಟ್ಟು ಮೊಬೈಲ್ ಗೆ ಉರಿಸ್ಕೊಬಿಟ್ಟಾನೆ, ಅದು ಹುಡುಕ್ತಾವನೆ ಪೊದೆಲಿ ಅಂತ ಅನ್ಕೊಂಡ್ರ? ಇವನ್ ದಿನ ಬಂದ್ ಏತ್ ಮಾಡ್ಬಿಟ್ಟು ಕಾಲ್ ಜಾಗ ಇಲ್ದಲೆ ಎಲ್ಲಿ ಖಾಲಿ ಇದೆ ಕಾಲಿಡಕ್ಕೆ ಅಂತ ಹುಡುಕ್ತಾವನೆ. ಅಯ್ಯೋ ಇಲ್ಲೂ ಎತ್ಬಿಟ್ಟಿದೀನಿ, ಅಯ್ಯೋ ಈ ಕಡೆ ಎತ್ಬಿಟ್ಟಿದೀನಿ, ಎಲ್ಲಿ ಕಾಲಿಡ್ಲಿ ಅಂತ ಹುಡುಕ್ತಾವನೆ. ಏನ್ ತುಳಿದ್ಬಿಟ್ಟೇನೋ? ಇವ್ನ ಈ ತರ ಬೈಲಿಗೆ ಬಂದಿದ್ ಮಾಡಕ್ಕೆ ಒಂದ್ ಕಾರಣ ಇದೆ. ಏನ್ ಇವ್ರ ಹೊಲಕ್ಕೆ 200 ಗ್ರಾಮ್ ಗೊಬ್ಬರ ಸಿಗುತ್ತೆ ಅಂತ ಅಲ್ಲ, ಅಥವಾ ಇವ್ರ ಮನೇಲಿ ಬಾತ್ರೂಮ್ ಇಲ್ಲ ಅಂತ ಅಲ್ಲ. ಬಾತ್ರೂಮ್ ಇದೆ, ಆದ್ರೆ ಬಾತ್ರೂಮ್ ಅಲ್ಲಿ ಇರ್ಬೇಕಾಗಿರೋದಿಲ್ಲ. ಅರ್ಥ ಆಯ್ತಿಲ್ವಾ? ಈ ವಿಡಿಯೋ ನೋಡ್ಕೊ ಬನ್ನಿ. ಈ ಮೆಂಟಲ್ ಮಾದೇವಿಗೆ ರೀಲ್ಸ್ ಮಾಡೋ ಮೋಜು, ತಮಟೆ ಹೊಡೆಯಕ್ಕೆ ಏನು ಸಿಕ್ಕಿಲ್ಲ ಅಂತಂದ್ರೆ ನೀರಂಡೇನೆ ಕಿತ್ಕೊಂಡ್ ಬಂದ್ಬಿಡ್ತಾಳೆ ಇವಳು. ಕಕ್ಕಸ್ತಾರ ಇರೋ ಕಂಟೆಂಟ್ ಮಾಡಕ್ಕೆ ಕಕ್ಕಸ್ ಮಾಡೋ ಕಮೋಡ್ನೆ ಕಿತ್ಕೊಂಡ್ ಬಂದ್ಬಿಟ್ಟಾಳೆ ನೋಡಿ. ಏಯ್ ಸಿಂಗಲ್ ಸ್ಟೇಗೂ ನೀನ್ ಇಟ್ಕೊಂಡಿರೋ ಕಮೋಡ್ಗೂ ಅಕ್ಕತರ ಪೌಡರ್ಗೂ ಏನೇ ಸಂಬಂಧ? ನೀನ್ ಇಂಗ್ಲಿಷ್ ನಾನು ಎಕಡ ಸಿಗಕ್ಕ ಫಸ್ಟ್ ಅದನ್ನ ತಗೊಂಡಾಗ ಎಲ್ಲಿತ್ತ ಅಲ್ಲಿ ಇಡೋ, ಮಾಡೋರು ಮನ್ಸ್ಫೂರ್ತಿಯಾಗಿ ಮಾಡ್ತಾರೆ. ಅಲ್ಲ ಇವತ್ತು ಕಿತ್ಕ ಬಂದು ಮಗಳಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀಯಾ? ಓಕೆ. ಹಿಂಗೆ ಮೊನ್ನೆ ನಮ್ಮ ಡಾಗ್ ಯತೀಶ್ ಅವರು ನಾನು ತುಂಬಾ ಸಿಂಪಲ್ ಡೌನ್ ಟು ಅರ್ತ್ ಅಂತ ತೋರ್ಸ್ಕೊಳಕ್ಕೆ ಕೈಯಲ್ಲೇ ತಿಕ್ಕಿ ಕ್ಲೀನ್ ಮಾಡಿದ್ರು ಕಮೋಡ್ನ. ನೀನ್ ಅವ್ರಿಗಿಂತ ಸಿಂಪಲ್ ಡೌನ್ ಟು ಅರ್ತ್ ಅಂತ ತೋರ್ಸ್ಕೊಳಕ್ಕೆ ಏನಾದ್ರು ಮಾಡೋ ಪ್ಲಾನ್ ಇದೆಯಾ? ಅಪ್ಪ ಒಂದು 10-20 ರೂಪಾಯಿ ಇದ್ರೆ ಕೊಡಪ್ಪ. ಇಲ್ಲ ಕಣ, ಮುಂದೆ ಹೋಗೋಣ. ಕೊಡು ಮಗನೇ, ಹಂಗೆ ಯಾಕೆ ಮಾಡ್ತೀಯ? ದೇವ್ರು ನಿನಗೆ ಗೌರ್ಮೆಂಟ್ ಕೆಲಸ ಕೊಡ್ತಾನೆ. 10ನೇ ಕ್ಲಾಸ್ ಫೇಲ್ ಕಾಣ. ಕೊಡು ಮಗನೇ, ನಿನಗೆ ಒಳ್ಳೆ ಹುಡುಗಿ ಸಿಗ್ತಾಳೆ. ಅಣ್ಣ ನಮ್ಮ ಹುಡುಗಿ ಅವ್ರ ಹುಡುಗನ ಜೊತೆ ಓಡೋಗಿದ್ದಾಳೆ. ಕೊಡು ಮಗನೇ, ಆ ದೇವ್ರು ನಿಮ್ಮ ಅಪ್ಪನ ಖುಷಿಯಾಗಿಟ್ಟಿರ್ತಾನೆ. ನಮ್ಮ ಅಪ್ಪ ಜೈಲಾಗಿದ್ದಾನೆ ಕಾರಣ. ಕೊಡು ಮಗನೇ, ನಿನ್ನ ತಮ್ಮನಾದ್ರೂ ಖುಷಿಯಾಗಿರ್ತಾನೆ. ಅಣ್ಣ ನಮ್ಮ ತಮ್ಮನ ಜೊತೆಗೆ ಓಡೋಗಿರೋದು ನಮ್ಮ ಹುಡುಗಿ. ದುರಂಧರ್ ಮೂವಿ ಒಮಾನ್, ಸೌದಿ ಅರೇಬಿಯಾ, ದುಬೈ ಈ ಗಲ್ಫ್ ದೇಶಗಳಲ್ಲಿ ಮತ್ತೆ ಪಾಕಿಸ್ತಾನ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಅವರು ಈ ಮೂವಿಯಲ್ಲಿ ಪಾಕಿಸ್ತಾನ ವಿಲನ್ ಆಗಿ ತೋರಿಸಿದ್ದಾರೆ, ಅದಕ್ಕೋಸ್ಕರನೇ ನಾವು ಬ್ಯಾನ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದ್ರೆ ಇಲ್ಲಿ ಶಾಕಿಂಗ್ ಏನಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ಲೆಫ್ಟ್ ವಿಂಗ್ ಮೆಂಬರ್ ಕೂಡ ಅದನ್ನೇ ಹೇಳ್ತಾ ಇದೆ. ರೈಟ್ ಆಗಿ ಈ ಮೂವಿ ಹೈಲೈಟ್ಸ್ ಮಾತ್ರ ಹೇಳ್ತೀನಿ ನೋಡಿ. ಮೋದಿಜಿ ಅವರು ಅಧಿಕಾರಕ್ಕೆ ಬಂದ್ಮೇಲೆ ನೋಟ್ ಬ್ಯಾನ್ ಮಾಡಿದ್ರು. ಯಾಕೆ ಬ್ಯಾನ್ ಮಾಡಿದ್ರು ಅಂತ ಯಾರಿಗಾದ್ರೂ ಗೊತ್ತಾ? 2005ರಲ್ಲಿ ಬ್ರಿಟಿಷ್ ಡೆಲಾರಿಯೋ ಕಂಪ್ನಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಕರೆನ್ಸಿ ಪೇಪರ್ ಸಪ್ಲೈ ಮಾಡೋದಕ್ಕೆ. ಆದ್ರೆ 2010ರಲ್ಲಿ ಪ್ರಣವ್ ಮುಖರ್ಜಿ ಅವರು ಆ ಕಂಪ್ನಿನ ಬ್ಲಾಕ್ ಲಿಸ್ಟ್ ಮಾಡಿದ್ರು. ಯಾಕಂದ್ರೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇತ್ತು ಡೆಲಾರಿಯೋ ಕಂಪ್ನಿಯವರು ಇದೇ ಪೇಪರ್ಸ್ ನ ಪಾಕಿಸ್ತಾನವರೆಗೂ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಹೈ ಕ್ವಾಲಿಟಿ ಫೇಕ್ ಕರೆನ್ಸಿ ನಮ್ ಇಂಡಿಯಾದಲ್ಲಿ ಸಪ್ಲೈ ಆಗ್ತಾ ಇತ್ತು.
ಬ್ಲಾಕ್ ಲಿಸ್ಟ್ ಆಗಿದ ನಂತರ ಕೂಡ ಇಂಡಿಯಾ ಅವ್ರ ಹತ್ರ ಇಂದಾನೆ ಪೇಪರ್ ಸಪ್ಲೈ ಮಾಡ್ಕೊಂತ ಇತ್ತು. ಸ್ಕ್ಯಾಮ್ ಅಲ್ಲಿ ಪಿ ಚಿದಂಬರಂ ಮತ್ತೆ ಬ್ಯೂರೋ ಕಾರ್ಡ್ ಅರವಿಂದ್ ಮಾಯಾರಾಮ್. ಏನಂದ್ರೆ ಅರವಿಂದ್ ಮಾಯಾರಾಮ್ ಹೋಮ್ ಮಿನಿಸ್ಟ್ರಿ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇಲ್ಲಿಗಲಿ ಆ ಕಾಂಟ್ರಾಕ್ಟ್ ನ ಇನ್ನ 3 ವರ್ಷ ಎಕ್ಸ್ಟೆಂಡ್ ಮಾಡಿಸ್ತಾರೆ. ಇದರ ಪರಿಣಾಮ ಪಾಕಿಸ್ತಾನಲ್ಲಿ ಬರೀ ಪೇಪರ್ ಸಪ್ಲೈ ಮಾತ್ರ ಅಲ್ಲ, ಡೈರೆಕ್ಟ್ ಪ್ರಿಂಟಿಂಗ್ ಮಿಷಿನ್ ಇಕ್ಬಿಟ್ಟಿದ್ರು. ಮತ್ತೆ 2014ರಲ್ಲಿ ಸರ್ಕಾರ ಚೇಂಜ್ ಆಯ್ತು, ಸ್ವಲ್ಪ ಕ್ರೈಮ್ಸ್ ಎಲ್ಲ ಕಡಿಮೆ ಆಯ್ತು. ಈಗ ಅರ್ಥ ಆಯ್ತಾ ನಿಮ್ಮ ಲೆಫ್ಟ್ ವಿಂಗ್ ಮಾಡ್ತಾ ಇದ್ದಿದ್ ಕೆಲ್ಸಗಳು? ಇದೇ ರೀತಿ ಸಾವಿರಾರು ಸ್ಕ್ಯಾಮ್ಸ್ ಇದೆ. ಡೇ ಬೈ ಡೇ ಎಲ್ಲ ಆಚೆಗೆ ಬರುತ್ತೆ, ಡೋಂಟ್ ವರಿ. ಮತ್ತೆ ಈಗ ಏನ್ ಮಾಡ್ತೀರಾ ಅಂದ್ರೆ, ಯಾರು ನಾನ್ ಲೆಫ್ಟ್ ವಿಂಗ್ ಅಂತ ಹೇಳ್ಕೊಂತಾರೋ ಅವ್ರಿಗೆ ಒಂದ್ಸರಿ ದುರಂಧರ್ ಮೂವಿ ತೋರಿಸಿ, ಮತ್ತೆ ಅವ್ರ ಮಕ್ಕಕ್ಕೆ ಅವರೇ ಉಕ್ಕೊಂತಾರೆ. ಜೈ ಹಿಂದ್, ಜೈ